ಅತ್ಗೆ, ಓ ಅತ್ಗೆ, ನೀನ್ ಇನ್ನೂ ರೆಡಿ ಆಗಿಲ್ವಾ? ಅಲ್ಲಿ ಅಮ್ಮ ಬೈತಿದಾರೆ, ಎಷ್ಟೆಲ್ಲ ಕಳ್ಸಿದ್ರು. ನಾನ್ ಇವಾಗ ನಿನ್ನನ್ ಕರ್ಕೊಂಡೋಗಿಲ್ಲ ಅಂದ್ರೆ ಅಮ್ಮ ಆಮೇಲೆ ನಿನ್ನನ್ನಲ್ಲ ನನ್ನನ್ ಬೈತಾರೆ. ಸರಿ ಆಯ್ತು, ಬರೀ ಬ್ಲಷ್ ಮತ್ತೆ ಲಿಪ್ಸ್ಟಿಕ್ ಹಾಕೊಂಡೆ ಆಗ್ತು, ಬರ್ತಿದೀನಿ ಹಂಗಂತ ಹೇಳಿ ಅವಳು ವೆಯ್ಟ್ ಮಾಡ್ತಾ ಇರ್ತಾಳೆ. ಆಮೇಲೆ ನೋಡ್ತಾಳೆ, ಅಯ್ಯೋ ಎಷ್ಟು ಐಟಮ್ಸ್ ಅವಳತ್ರ ಇರತ್ತೆ. ಅಯ್ಯೋ ಅತ್ಗೆ, ನಿಮ್ಮ ಐ ಲ್ಯಾಶಸ್ ಏನು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಅಯ್ಯೋ, ಇದು ಫೇಕ್ ಐ ಲ್ಯಾಶಸ್, ಇದನ್ನ ಕಣ್ಗಿಟ್ಕೋತಾರೆ ನೋಡು. ಇದನ್ನ ಹಾಕೊಂಡ್ರೆ ತುಂಬಾ ಸುಂದರವಾಗಿರತ್ತೆ. ಸಖತ್ತಾಗಿದೆ. ಆದ್ರೆ ಇದು ಅಲ್ಲ ಏನು, ಇದು ಬ್ಲಷ್ ಮತ್ತೆ ಹೈಲೈಟರ್ ಅಂತಾರೆ. ಆಮೇಲೆ ಇದು ಐ ಶ್ಯಾಡೋ ಪ್ಯಾಲೆಟ್. ಇನ್ನೊಂದ್ ತೋರ್ಸ್ಲಾ? ಇಲ್ ನೋಡು, ಇದು ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್. ಅರೇ ವಾವ್, ಇಷ್ಟು ಲಿಪ್ಸ್ಟಿಕ್ಕು, ಇಷ್ಟು ಮೇಕಪ್ ಐಟಮ್ಸ್, ಸೂಪರ್ ಆಗಿದೆ. ಅದ್ಕೆ ನಿಮ್ಮತ್ರ ಅಮ್ಮ ಹತ್ರ ಬೇಡ್ಕೊಂಡ್ ಒಂದೇ ಒಂದ್ ಲಿಪ್ಸ್ಟಿಕ್ ಈಸ್ಕೊಟ್ರು. ಯಾಕೆ? ನಿನ್ ವಯಸ್ಸಲ್ಲಿ ಎಲ್ಲರೂ ಎಷ್ಟು ಸುಂದರವಾಗಿ ಮೇಕಪ್ ಮಾಡ್ಕೋತಾರೆ. ನಂಗಿಷ್ಟಾನೇ, ಆದ್ರೆ ಅಮ್ಮನ್ಗಿಷ್ಟ ಇಲ್ಲ, ಬೈತಾಳೆ ಮೇಕಪ್ ಹಾಕೊಂಬಾರ್ದಂತ. ಓ ಹೌದಾ, ಸರಿ ಆಯ್ತು, ನೀನೇನ್ ಬೇಜಾರ್ ಮಾಡ್ಕೋಬೇಡ. ಇನ್ಮೇಲೆ ನನ್ ವಸ್ತುಗಳನ್ನ ತಗೋಬಹುದು. ಹಾ ಸರಿ, ಹಾಗಾದ್ರೆ ನನ್ಗೂ ಮೇಕಪ್ ಹಾಕೊಳಕ್ ಬರಲ್ಲ, ನೀವ್ ನನ್ಗೆ ಮೇಕಪ್ ಮಾಡ್ತೀರಾ ಅತ್ಗೆ? ಹಾ ಖಂಡಿತ, ನಾನಿದ್ದೀನಲ್ವಾ, ಬಾ ಕುತ್ಕೋ, ನಾನಿಂಗ್ ಮೇಕಪ್ ಮಾಡ್ತೀನಿ ಹಂಗಂತ ಹೇಳಿ ಇಬ್ರು ಮೇಕಪ್ ಹಾಕೊಳ್ಳೋದ್ರಲ್ಲಿ ಮತ್ತೆ ಮೇಕಪ್ ಹಾಕೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಆದ್ರೆ ಅವ್ರ ಅಮ್ಮ ಕರ್ದಿರೋ ವಿಷಯ ಅವ್ರಿಬ್ರು ಮರ್ತೇ ಬಿಡ್ತಾರೆ. ಅವ್ರಿಬ್ರು ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಅಂತ ಕೊನೆಗೆ ಅವ್ರ ಅತ್ತೆನೆ ರೂಮ್ ಒಳಗಡೆ ಬಂದ್ಬಿಡ್ತಾರೆ. ಅಲ್ಲಿ ಮೇಕಪ್ ನಡೀತಿರೋದನ್ನ ನೋಡಿ ಅವ್ರ ಅತ್ತೆ ತುಂಬಾನೇ ಕೋಪಗೊಳ್ತಾರೆ. ಏನ್ ನಡೀತಿದೆ ಇಲ್ಲಿ? ಏನ್ ಮೇಕಪ್ ಮಾಡ್ಕೋತಿದ್ಯಾ? ನಿನ್ಗ್ಯಾರ್ ಪರ್ಮಿಷನ್ ಕೊಟ್ಟಿದ್ದು? ಅಮ್ಮ, ಅದು ಸುಮ್ನೆ ಹಾಕೊಂಡೆ, ಅದು ನಾನು ಅದೇ ನಾನೇ ಹಾಕಿದ್ದು. ಅವಳು ಬೇಡ ಅಂತಂದ್ಲು, ನಾನೇ ಸ್ವಲ್ಪ ಚೆನ್ನಾಗಿರತ್ತಂತ ಆಗ್ದೆ. ನೋಡಿದ್ರಾ ಎಷ್ಟು ಸುಂದರವಾಗಿದ್ದಾಳಲ್ವಾ ನೋಡೋದಕ್ಕೆ? ನೋಡೋದಕ್ಕೆ ಕೋತಿ ತರ ಇದ್ದಾಳೆ. ಹೋಗು, ಫಸ್ಟ್ ಮುಖ ವಾಶ್ ಮಾಡ್ಕೊಂಡ್ ಬಂದು ಎಲ್ಲರಿಗೂ ಟೀ ಕಾಫಿ ಕೊಡೋ ಕೆಲ್ಸ ನೋಡು. ಅವ್ರಮ್ಮ ಬೈದಿದ್ ಕೇಳಿಸ್ಕೊಂಡು ಅವಳು ಬೇಜಾರಾಗ್ಬಿಡ್ತಾಳೆ. ಆಮೇಲೆ ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಅವಳು ಹೋಗಿದ ತಕ್ಷಣ ಕಲ್ಯಾಣಿ ಹೀಗಂತ ಅಂತಾಳೆ, ಭದ್ರ, ನನ್ ಮಗಳನ್ನ ಕೂಡ ನಿನ್ ತರ ತಯಾರು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆಮೇಲೆ ಯಾಕತ್ತೆ? ನನ್ ತರ ತಯಾರು ಮಾಡಿದ್ರೆ ಏನಾಗತ್ತೆ? ನೀನು ಧನವಂತ ಮನೆ ಹುಡುಗಿ, ನೀನ್ ನಮ್ಮನೆ ಹುಡುಗಿನ ನಿನ್ ತರ ತಯಾರು ಮಾಡಿದ್ರೆ ಏನ್ ಮಾಡೋದು? ಆಮೇಲೆ ನಿನ್ ಕೆಲ್ಸಕ್ಕೆ ಅಭ್ಯಾಸ ಮಾಡ್ಕೋತಾಳೆ. ಆಮೇಲೆ ನಾವೆಲ್ಲ ಚಾಪೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ಕೊಟ್ಟಿದೀವಿ. ಆಮೇಲೆ ಧನವಂತರ ಮಕ್ಕಳ್ದರ ಬಾಳ್ಬೇಕಂತ ಆಸೆ ಇಟ್ಕೊಂಡ್ರೆ ಅದನ್ನೆಲ್ಲ ಪೂರೈಕೆ ಮಾಡಕ್ ನಮ್ ಕೈಲಾಗಲ್ಲ. ಅಲ್ಲಿ ನೆಂಟ್ರೆಲ್ಲ ಕಾಯ್ತಿದ್ದಾರೆ, ಬರ್ತೀಯೋ ಇಲ್ವೋ? ಆದ್ರೆ ಅತ್ತೆ, ಸಾಕು ಅಂತ ಹೇಳಿದ್ನ, ಅಲ್ಲಿ ನೆಂಟ್ರು ಕಾಯ್ತಿದ್ದಾರೆ. ಇಲ್ಲ ಅಂದ್ರೆ ಅವರೇ ರಿಟರ್ನ್ ಹೋಗ್ಬಿಡ್ತಾರೆ. ನೀನ್ ಬೇಗ ಬಾ. ನೀನು ತಲೆ ಮೇಲೆ ಮುಸ್ಗಾಕೊಂಡ್ ಬರೋದನ್ನ ಮರ್ತೋಗ್ಬೇಡ. ಅವ್ರಲ್ಲಿ ಕಾಯ್ತಿದ್ದಾರೆ, ಬೇಗ ಬಾ ಆಯ್ತಾ? ಹಂಗಂತೇಳ್ಬಿಟ್ಟು ಅವ್ರತ್ತೆ ಅಲ್ಲಿಂದ ಹೋಗ್ಬಿಡ್ತಾರೆ. ಅವ್ರತ್ತೆ ಹೇಳ್ತಂಗೇನೆ ಅವಳು ಕೂಡ ಮುಸುಗಾಕೊಂಡ್ ಹೋಗ್ತಾಳೆ. ಕಲ್ಯಾಣಿಗೆ ಇಬ್ರು ಮಕ್ಕಳು. ದೊಡ್ಡವನು ವಿನೇಶ್, ಚಿಕ್ಕವಳು ಸೋಮಿ. ದಿನೇಶ್ ಮತ್ತೆ ಮಾನ್ಸಿ ಒಂದೇ ಕಾಲೇಜಲ್ಲಿ ಓದ್ತಿದ್ರು. ಅವ್ರಿಬ್ರು ಮಧ್ಯ ಪ್ರೀತಿ ಬೆಳೆಯುತ್ತೆ, ಮತ್ತೆ ಅವರಿಬ್ರು ಮದ್ವೆ ಕೂಡ ಮಾಡ್ಕೋತಾರೆ. ಆದ್ರೆ ಅವ್ರ ಅಮ್ಮನಿಗೆ ಮಾತ್ರ ಅವಳಂದ್ರೆ ಇಷ್ಟ ಆಗಲ್ಲ. ಯಾಕಂದ್ರೆ ಧನವಂತರ ಮನೆಯಿಂದ ಬರೋ ಮಕ್ಕಳು ತುಂಬಾ ಸಂಸ್ಕಾರವಂತರಾಗಿರಲ್ಲ ಅಂತ ಅವಳು ಯಾವಾಗ್ಲೂ ಅನ್ಕೋತಾ ಇದ್ಲು. ಆದ್ರೆ ಆ ಮನೆಗೆ ಬಂದ ಸೊಸೆ ಮಾತ್ರ ತುಂಬಾನೇ ಒಳ್ಳೆಯವಳು. ಮನ್ಸಿ, ನಾನು ನಿನಗೆ ಮುಂಚೆನೆ ಹೇಳಿದೆ, ನೀನು ತಾಯಿ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಪ್ರತಿ ಮಾತಿಗೂ ಅವ್ರು ಎದುರುತ್ತರ ಕೊಡ್ತಾನೆ ಇರ್ತಾರೆ. ನೋಡ್ದಿಯಲ್ಲ ಬಡ ಹುಡುಗಿನ ಅವ್ರು ಹೇಗೆ ಎದುರಿಸಿ ಇಟ್ಕೊಂಡಿದ್ದಾರೆ ಅಂತ. ನನ್ನ ತಾಯಿ ಅಂತೂ ಈಗಿಂದಾನೇ. ಇಲ್ಲ ವಿನೇಶ್, ಅತ್ತೆನ ಮತ್ತೆ ಸೋಮಿನ ಬಿಟ್ಟು ನಾವೆಲ್ಲೂ ಹೋಗೋದ್ಬೇಡ. ನೀನ್ ಯೋಚನೆ ಮಾಡು, ನಾವ್ ಹೋಗ್ಬಿಟ್ರೆ ಅವ್ರು ಎಷ್ಟು ಕಷ್ಟಪಡ್ತಾರಂತ. ಕೇವಲ ಇದೇ ಮಾತಿಂದ ನಾನು ಸುಮ್ಮನೆ ಇರ್ತೀನಿ. ನಿನಗೆ ಗೊತ್ತಾ ಮಾನ್ಸಿ, ಅಮ್ಮ ಯಾವಾಗಲೂ ಈ ರೀತಿ ಇರಲಿಲ್ಲ. ನಮ್ಮ ತಂದೆ ಬದುಕಿರುವಾಗ ಆಗ ಅವರೂ ಸಹ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಆದರೆ ನಮ್ಮ ತಂದೆ ತೀರ್ಕೊಂಡ ನಂತರ ಅವರು ವಿಚಿತ್ರವಾಗಿ ಆಗ್ಬಿಟ್ಟಿದ್ದಾರೆ. ಬಹುಶಃ ಚಿಕ್ಕ ವಯಸ್ಸಲ್ಲೇ ವಿಧವೆ ಆಗಿರೋದ್ರ ಒಂದು ದುಃಖ ಇರ್ಬೋದು. ಅದೇ ಕಾರಣದಿಂದ ಅವ್ರು ಹೀಗಾಗಿರ್ಬೋದು. ಇಲ್ ನೋಡು, ನೀನ್ ಹೇಳೋದ್ ನಂಗೆ ಅರ್ಥ ಆಗ್ತಿದೆ. ಅತ್ತೆ ಏನ್ ಮಾತಾಡಿದ್ರು ಅದ್ ನನ್ಗೇನು ಹರ್ಟ್ಫುಲ್ ಆಗಿಲ್ಲ. ಅತ್ತೆ ನನ್ನ ಅರ್ಥ ಮಾಡ್ಕೋಬೇಕು, ಅತ್ತೆ ಮನಸ್ಸನ್ನು ನಾನು ಗೆಲ್ಬೇಕು ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ. ಓಫೋ, ಮತ್ತೆ ನನ್ಗೆ ಇಟ್ಟಿಸ್ಕಕ್ ಬಂದಿಲ್ಲ. ಅತ್ತೆ ನೋಡಿದ್ರೆ ಮತ್ತೆ ಬೈತಾರೆ ನನ್ನ. ಏನು ಬಯೋದಿಲ್ಲ, ಯಾಕಂದ್ರೆ ಅಮ್ಮ ಬರಕ್ಕಿಂತ ಮುಂಚೆ ಇದನ್ನ ನಾನ್ ಸರಿ ಮಾಡ್ಬಿಡ್ತೀನಿ. ಕೊಡಿ ಅತ್ತೆ. ಥ್ಯಾಂಕ್ಸ್ ಸೋಮಿ, ಇಲ್ಲ ಅಂದ್ರೆ ಅತ್ತೆ ಹತ್ರ ಬೈಸ್ಕೋಬೇಕಾಗಿತ್ತು. ಅರೇ, ಅದೇನ ಅಷ್ಟ್ ದೊಡ್ಡ ಕೆಲ್ಸ ಅಲ್ಲ. ಸರಿ ಬಿಡಿ. ಅತ್ಗೆ ಸಾಯಂಕಾಲ ಏನಾದ್ರೂ ಕೆಲ್ಸ ಇದ್ಯಾ? ಯಾಕೆ, ಏನಾಯ್ತು ಹೇಳು, ಏನ್ ಕಲ್ತ್ಕೋಬೇಕು? ನಾನ್ ಫ್ರೀಯಾಗೇ ಇದ್ದೀನಿ. ಅದು ನನ್ಗೆ ಏನ್ ಗೊತ್ತಾ, ಅದು ಐಲೈನರ್ ಹಾಕೊಳ್ಳೋದ್ ಕಲ್ತ್ಕೋಬೇಕು. ನನ್ ಫ್ರೆಂಡ್ಸ್ ಎಲ್ಲಾರು ಹಾಕೋತಾರೆ, ನನ್ಗೆ ಬರಲ್ಲ. ಹೇಳ್ಕೊಡ್ತೀನಿ, ಆದ್ರೆ ದಿನ ಪ್ರಾಕ್ಟೀಸ್ ಮಾಡ್ಲೇಬೇಕು ನೀನು, ಆಗ್ಲೇ ಅದ್ ಸೆಟ್ ಆಗೋದು. ಹೌದಾ?
ಆದ್ರೆ ಬಿಡಿ, ಅಮ್ಮ ಏನೋ ಇವತ್ತು ದೇವಸ್ಥಾನಕ್ ಹೋಗಿದಾರೆ ಅಂತ ಹಾಕ್ಕೋಬೋದು, ದಿನ ಹಾಕೊಳಕ್ಕಾಗತ್ತಾ? ನಿನ್ಗೆ ಹೆಂಗ್ ಹೇಳ್ಕೊಡ್ಬೇಕಂತ ನನಗ್ ಗೊತ್ತಲ್ವಾ? ಆ ಏನ್ ಹೇಳ್ತಿದ್ದೀರಾ? ಅರೆ, ದಿನ ಸಾಯಂಕಾಲ ಅತ್ತೆ ಹೋಗ್ತಾರಲ್ವಾ ದೇವಸ್ಥಾನಕ್ಕೆ, ಆವಾಗ ನಾನ್ ನಿನ್ಗೆ ಮೇಕಪ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಾರನೇ ದಿನ ಬೆಳಗ್ಗೆ ಅತ್ತೆ ಮತ್ತೆ ದೇವಸ್ಥಾನಕ್ ಹೋಗ್ತಾರಲ್ವಾ, ಅವಾಗ ನೀನ್ ನನ್ ಮೇಲೆ ಮೇಕಪ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋ. ಮಾನ್ಸಿ ಮಾತು ಕೇಳಿ ಸೋಮಿ ತುಂಬಾ ಸಂತೋಷ ಪಡ್ತಾಳೆ. ಸ್ವಲ್ಪ ದಿನದ ನಂತರ, ಅರೇ ವಿಮಲಾ, ನನ್ನ ಮಗಳನ್ನೆಲ್ಲಾದ್ರೂ ನೋಡಿದ್ಯಾ? ಹಾ, ನೋಡ್ದೆ ಅಲ್ವಾ. ನಿನ್ನ ಮಗಳು ನಿಮ್ಮ ಸೊಸೆ ಅಲ್ಲೇ ಪಕ್ಕದಲ್ಲೊಂದ್ ಬ್ಯೂಟಿ ಪಾರ್ಲರ್ ಇದೆ ಅಲ್ವಾ, ಅಲ್ಲಿಗೆ ಹೋಗ್ತಿದ್ರು. ಹಾ, ನಾನ್ ಹೇಳ್ತಿದ್ದೀನಂತ ತಪ್ಪು ತಿಳ್ಕೊಬೇಡ. ಮನೆಗ್ ಬಂದ ಸೊಸೆನೆ ನಿಮ್ಗ್ ಅಡ್ಜಸ್ಟ್ ಆಗೋಗೋದು. ಆದ್ರೆ ಈ ಮನೇಲೆಲ್ಲ ಡಿಫ್ರೆಂಟು. ನಿಮ್ ಮಗಳು ಸೊಸೆನ ನೋಡ್ಕೊಂಡೆಲ್ಲ ಕಲ್ತ್ಕೋತಿದ್ದಾಳೆ. ಹಾ ಆಮೇಲೆ ಕಲ್ಯಾಣಿ ಕುತ್ಕೊಂಡ್ ಕಾಯ್ತಿರ್ತಾಳೆ. ಅವ್ರಿಬ್ರು ಯಾವಾಗ್ ಬರ್ತಾರೆ ಅಂತ ವೇಟ್ ಮಾಡ್ತಿರ್ತಾಳೆ. ಅವ್ರಿಬ್ರು ಒಳಗಡೆ ಬರ್ತಾರೋ ಇಲ್ವೋ. ಅಲ್ಲೇ ನಿಲ್ಲಿ ಇಬ್ರು. ಸೋಮಿ, ಇವತ್ ನಾನ್ ನಿನ್ನ ಬಿಡೋದಿಲ್ಲ. ಅದಕ್ಕಿಂತ ಮುಂಚೆ ಮೊದಲು ನಾನು ಇವಳಿಗ್ ಬುದ್ಧಿ ಕಲಿಸ್ತೀನಿ. ಯಾಕಮ್ಮ, ನಾನ್ ಹಿಂಗ್ ಹೇಳ್ದೆ ಅಲ್ವಾ ಇವಳನ್ನ ನಿಂತರ ಬದ್ಲಾಯಿಸ್ಬೇಡ ಅಂತ? ಹಾ, ನಾನ್ ಹೇಳಿದ್ರೆ ನೀನು ಕೇಳ್ತಿಲ್ಲ. ಯಾಕೆ ಇವಳನ್ನ ಬ್ಯೂಟಿ ಪಾರ್ಲರ್ ಕರ್ಕೊಂಡೋದೆ? ಯಾಕೆ ಇವಳನ್ನ ಕೂಡ ನಿನ್ನಂಗ್ ಬದ್ಲಾಯಿಸ್ಬೇಕನ್ಕೊಂಡಿದ್ಯಾ? ಅಮ್ಮ, ಸ್ವಲ್ಪ ಬಾಯ್ ಮುಚ್ಚು. ನೀನ್ ಬಾಯ್ ಮುಚ್ಚು. ಎಷ್ಟು ಧೈರ್ಯ ನಿನ್ಗೆ? ನನ್ನ ಹತ್ರ ಹೇಳ್ದೆ ಕೇಳ್ದೆ ಇವಳ ಜೊತೆ ಹೋಗಿದ್ಯಾ ನೀನು? ಯಾಕಂದ್ರೆ ಅದರ ಅವಶ್ಯಕತೆ ಇತ್ತು ಅಮ್ಮ. ಮತ್ತೆ ಇವರು ಬ್ಯೂಟಿ ಪಾರ್ಲರ್ಗೆಲ್ಲ ಬದಲಿಗೆ ನನ್ನ ಜೊತೆ ಅಡ್ಮಿಷನ್ಗೋಸ್ಕರ ಬಂದಿದ್ರು. ಅಡ್ಮಿಷನ್? ಸೋಮಿಗ? ಎಲ್ಲಿ? ನನ್ಗ್ಯಾಕೆ ಹೇಳಿಲ್ಲ? ಯಾಕಂದ್ರೆ ಒಂದ್ ವೇಳೆ ನಿಮಗೆ ಹೇಳ್ಬಿಟ್ರೆ ನೀವು ಸೋಮಿಗೆ ಎಲ್ಲೂ ಹೋಗೋಕ್ಕೂ ಬಿಡಲ್ಲ. ನಾನು ಮತ್ತೆ ಮಾನ್ಸಿ ಸೋಮಿಗೆ ಒಂದೊಳ್ಳೆ ಇನ್ಸ್ಟಿಟ್ಯೂಟ್ ಕಡೆಯಿಂದ ಬ್ಯೂಟಿಷಿಯನ್ ಕೋರ್ಸ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೀವಿ. ಹಾ, ನೀನ್ ಸುಮ್ನೆ ದುಡ್ಡು ಖರ್ಚು ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಇದೆಲ್ಲ ಮಾಡಿ ನೀನೇನ್ ಮಾಡ್ತೀಯಾ? ಇವಳ್ ತರ ಆಗ್ಬೇಕನ್ಕೊಂಡಿದ್ಯಾ? ಇಲ್ಲ ಅತ್ತೆ, ಇವಳು ಸಾಧಿಸ್ತಾಳೆ. ಇವಳು ತುಂಬಾ ಒಳ್ಳೆ ಮೇಕಪ್ ಆರ್ಟಿಸ್ಟ್. ನೋಡಿ, ಲಾಸ್ಟ್ ಮಂತ್ ನಡೆದ ಮೇಕಪ್ ಆರ್ಟಿಸ್ಟ್ ಕಾಂಪಿಟೇಷನ್ ಅಲ್ಲಿ ಇವಳೇ ಗೆದ್ದಿರೋದು. ದೊಡ್ಡ ದೊಡ್ಡ ಮೇಕಪ್ ಆರ್ಟಿಸ್ಟ್ ಎಲ್ಲ ಇವಳ ಮುಂದೆ ಸೋತೋದ್ರು. ಆದ್ರೆ ಸರ್ಟಿಫಿಕೇಶನ್ ಇಲ್ಲ ಅನ್ನೋದೇ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತು. ಆಗ ಸೋಮಿ ಹೋಗಿ ಅಮ್ಮನ ಕೈ ಹಿಡ್ಕೊಂಡ್ ಹೇಳ್ತಾಳೆ, ಅಮ್ಮ, ನಾನಿದನ್ನೆಲ್ಲ ನಿನಗ್ ಗೊತ್ತಿಲ್ದೆ ಮಾಡ್ದೆ. ನನ್ನನ್ನ ಕ್ಷಮ್ಸಮ್ಮ. ಆಮೇಲೆ ಅದ್ಕೆ ತರ ನಾನ್ ನಿಜವಾಗ್ಲೂ ಆಗಕ್ಕಾಗಲ್ಲ ಅಮ್ಮ. ಯಾಕ್ ಗೊತ್ತಾ ಅಮ್ಮ, ಅವ್ರ್ ನನ್ಗೆ ಅಮ್ಮ, ಫ್ರೆಂಡು, ತಂಗಿ, ಅಕ್ಕ ಎಲ್ಲ ಅವ್ರ್ ನನ್ ಲೈಫಲ್ಲಿ ಬಂದಿದ್ ನನ್ನ ಅದೃಷ್ಟ. ಹಂಗಂತ ಅವಳು ಅವ್ರ ಅತ್ತಿಗೆ ಬಗ್ಗೆ ಹೇಳಿದ್ದನ್ನ ಕೇಳಿ ಅವ್ರ ಅಮ್ಮನಿಗೆ ತುಂಬಾ ಸಂತೋಷ ಆಗತ್ತೆ. ಆಮೇಲೆ ಅವಳು ಮಾಡಿದ್ ತಪ್ಪಂತ ಅರ್ಥ ಮಾಡ್ಕೊತಾಳೆ. ಆಮೇಲೆ ಕೈ ಮುಗಿದು ಸೊಸೆ ಹತ್ರ ಕ್ಷಮಾಪಣೆ ಕೇಳ್ತಾಳೆ. ಅದ್ರ ನಂತರ ಈ ಮನೆಗೆ ಇವಳಿಗಿಂತ ಒಳ್ಳೆ ಸೊಸೆನ ತರಕ್ಕಾಗಲ್ಲ ಅಂತ ಅರ್ಥ ಮಾಡ್ಕೊತಾಳೆ. ಅಕ್ಕ ತಂಗಿಯರ ಮಧ್ಯೆ ತುಂಬಾ ಪ್ರೀತಿ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಪ್ರೀತಿ ದುಡ್ಡು ಕೊಟ್ರೆ ಮಾತ್ರ ಬರುತ್ತೆ. ಒಂದೂರಲ್ಲಿ ಒಬ್ಬ ಬಡವನ ಮನೆಯಲ್ಲಿ 3 ಹೆಣ್ಮಕ್ಳು ಹುಡ್ತಾರೆ. ಆ ರೈತ ಮಕ್ಕಳಿಗೆ ರಿತು, ರಾಕಿ ಮತ್ತು ರೀನಾ ಅಂತ ಹೆಸರಿಡ್ತಾನೆ. ಮೂವರ್ಗೂ 18 ವಯಸ್ಸಾಗಿರುತ್ತೆ. ಆ ಸಮಯದಲ್ಲಿ ಅವ್ರ ಅಪ್ಪ ಅಮ್ಮ ಒಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ ಪಾಪ ತೀರ್ಕೋತಾರೆ. ಮೂವರು ಅನಾಥರಾಗ್ಬಿಡ್ತಾರೆ. ಇನ್ನು ನಮ್ಗೆ ಪ್ರಪಂಚದಲ್ಲಿ ಯಾರಿದ್ದಾರೆ? ಅಪ್ಪ ಅಮ್ಮನೂ ನಮ್ಮನ್ ಬಿಟ್ಟು ಹೋಗ್ಬಿಟ್ರು. ಅಪ್ಪ ನಮ್ಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ರು, ಇವಾಗ ಯಾರ್ ನೋಡ್ಕೋತಾರೆ? ಮೂವರು ಒಬ್ಬರನ್ನೊಬ್ಬರು ನಿಡ್ಕೊಂಡು ಅಳಕ್ ಶುರು ಮಾಡ್ತಾರೆ. 2 ದಿನದ ನಂತರ ರಿತು ಅಂತಾಳೆ, ರಾಕಿ, ರೀನಾ, ನಾವು ಮದ್ವೆ ಮಾಡ್ಕೋಬೇಕು. ಆಗ್ಲೇ ಈ ಬಡತನದಿಂದ ಮುಕ್ತಿ ಸಿಗುತ್ತೆ. ಆದ್ರೆ ಅಕ್ಕ, ನಮ್ಮನ್ ಯಾರ್ ಮದ್ವೆ ಮಾಡ್ಕೋತಾರೆ? ವರದಕ್ಷಿಣೆನೂ ಕೊಡಕ್ಕಾಗಲ್ಲ. ಅಯ್ಯೋ, ಈ ಕಾಲದ ಗಂಡ್ಮಕ್ಳು ಹೆಣ್ಮಕ್ಳನ್ನ ನೋಡಿದ್ರೇನೆ ಫಿದಾ ಆಗ್ತಾರೆ. ಚೆನ್ನಾಗ್ ದುಡ್ಡಿರೋ ಹುಡುಗರ್ನ ಲವ್ ಮಾಡಿ ಮದ್ವೆ ಮಾಡ್ಕೊಳ್ಳೋಣ, ಕೆಲ್ಸ ಮುಗೀತು. ಆದ್ರೆ ರೀನಾಗೆ ಈ ವಿಷಯ ಇಷ್ಟ ಆಗಿಲ್ಲ. ಅವಳಂತಾಳೆ, ಯಾಕೆ ಬೇರೆಯವ್ರ ಮೇಲೆ ನಾವ್ಯಾಕೆ ಡಿಪೆಂಡಬಲ್ ಆಗಿರ್ಬೇಕು? ನಾವೇ ಏನಾದ್ರೂ ಮಾಡೋಣ. ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಏನಾದ್ರೂ ಮಾಡ್ಬೇಕಂದ್ರೆ ವರ್ಷಗಟ್ಲೆ ಆಗತ್ತೆ. ಮದ್ವೆ ಆದ್ರೆ ತಕ್ಷಣ ಎಲ್ಲ ಸಿಗುತ್ತಲ್ವಾ? ಆದ್ರೆ ರೀನಾಗೆ ಈ ವಿಷಯ ಸ್ವಲ್ಪನೂ ಇಷ್ಟ ಆಗಿರ್ಲಿಲ್ಲ. ರಿತು ಮತ್ತೆ ರಾಕಿ ಅವ್ರಿಗೋಸ್ಕರ ಹುಡ್ಗನ ಹುಡ್ಕಕ್ಕೆ ಶುರು ಮಾಡ್ತಾರೆ. ಮತ್ತೆ ರೀನಾ ಓದಕ್ಕೆ ಶುರು ಮಾಡ್ತಾಳೆ. ರಿತು ಮತ್ತೆ ರಾಕಿ ಕಾಲೇಜ್ ಬಿಟ್ಬಿಡ್ತಾರೆ. ಸೋಷಿಯಲ್ ಮೀಡಿಯಾ ಥ್ರೂ ಅವರಿಬ್ರು ರಿಚ್ ಆಗಿರೋ ಹುಡುಗರ್ನ ನೋಡ್ಕೋತಾರೆ. ಸುಹಾಸ್ ಮತ್ತು ಆಕಾಶ್ ಇಬ್ರು ಒಬ್ಬನೇ ಧನವಂತ ಅಪ್ಪನಿಗೆ ಹುಟ್ಟಿರುವ ಮಕ್ಕಳು. ರಿತು ಮತ್ತೆ ರಾಕಿ ಅವರಿಬ್ಬರನ್ನ ಪ್ರೀತಿಸ್ತಾರೆ. ಸ್ವಲ್ಪ ದಿನದಲ್ಲೇ ಅವರಿಬ್ಬರಿಗೂ ಮದ್ವೆ ಆಗತ್ತೆ. ಅತ್ತೆ ಮನೆಗೆ ಹೋದ್ಮೇಲೆ ರಿತು ಮತ್ತೆ ರಾಕಿಗೆ ಆಶ್ಚರ್ಯ ಆಗತ್ತೆ. ಅರೇ, ಎಷ್ಟು ದೊಡ್ಡ ಮನೆ! ಫರ್ನಿಚರ್ ನೋಡಕ್ ಚೆನ್ನಾಗಿದೆ. ನನಗಿದೇ ಬೇಕಾಗಿತ್ತು ಗೊತ್ತಾ? ಅಕ್ಕ, ಕೆಲಸದವ್ರು ಇದಾರೆ. ನಾವಿನ್ನೂ ಕೆಲ್ಸ ಮಾಡೋದ್ ಬೇಕಾಗಿಲ್ಲ. ತುಂಬಾ ಸೂಪರ್ ಆಗಿ ಎಂಜಾಯ್ ಮಾಡ್ಬೋದು. ಇನ್ಮೇಲೆ ಜೀವನ ಪೂರ್ತಿ ಬಿಂದಾಸ್ ಆಗಿರ್ಬೋದು. ನಿನ್ನ ಐಡಿಯಾ ಸೂಪರ್ ಆಗಿತ್ತಕ್ಕ. ಹಾ, ನಂಗ್ ಗೊತ್ತಿತ್ತು. ರೀನಾ ನೋಡು ಹುಚ್ಚುಡ್ಗಿ, ಇವಾಗ ಒಬ್ಳೆ ಬಿದ್ದಿದ್ದಾಳೆ ಮನೆಯಲ್ಲಿ. ಹಾ, ಇರ್ಲಿ ಬಿಡಕ್ಕ, ಅವಳು ಜೀವನ ಪೂರ್ತಿ ಹಂಗೆ ಬಡವಳಾಗಿರ್ತಾಳೆ.
ಇಬ್ರು ಅವರ ಗಂಡಂದಿರ ಜೊತೆ ಊಟ ಮಾಡಕ್ ಕುತ್ಕೋತಾರೆ. ಟೇಬಲ್ ಮೇಲೆ ಮಟನ್, ಚಿಕನ್, ಫಿಶ್ ಅಂತ ವಿಧ ವಿಧವಾದ ಆಹಾರ ಇತ್ತು. ಇನ್ನೊಂದ್ ಕಡೆ ರೀನಾ ರೈಸಲ್ಲಿ ನೀರ್ ಹಾಕೊಂಡು ಪಾಪ ತಿಂತಾ ಇರ್ತಾಳೆ. ಮನೇಲಿ ಅವಳು ಒಬ್ಳೇ ಇರ್ತಾಳೆ. ಪಾಪ ಅವಳು ತುಂಬಾನೇ ಅಳ್ತಾ ಇರ್ತಾಳೆ. ಇವತ್ತಿನ ದಿನ ನಾನ್ ಮೊದಲನೇ ಸಾರಿ ಮನೇಲಿ ಒಬ್ಳೇ ಇದ್ದೀನಿ. ಅವ್ರಿಬ್ರು ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ದೇವ್ರಿ ಅವ್ರಿಬ್ರು ಸಂತೋಷವಾಗಿದ್ರೆ ಅದೇ ಸಾಕು. ತಿಂದ್ಮೇಲೆ ಅವಳು ಓದೋದಕ್ಕಂತ ಕುತ್ಕೊಂಡ್ಬಿಡ್ತಾಳೆ. ಮಾರನೇ ದಿನ ಕಾಲೇಜ್ಗೆ ಹೋಗ್ತಾಳೆ. ಪ್ರಿನ್ಸಿಪಲ್ ಹೀಗಂತಾರೆ, ರೀನಾ, ಫೀಸ್ ಕಟ್ತೆ 2 ತಿಂಗಳಾಯ್ತು. ಯಾವಾಗ ಕಟ್ತೀಯಾ? ಕ್ಷಮಿಸಿ ಸರ್, ಅಪ್ಪ ಅಮ್ಮ ತೀರ್ಕೊಂಡ್ರಲ್ವಾ, ಅದಕ್ಕೆ ಫೀಸ್ ಕಟ್ಟಕ್ಕೆ ಆಗಿಲ್ಲ. ಇದೆಲ್ಲ ಹೇಳೋದ್ರಿಂದ ಏನು ಲಾಭ ಇಲ್ಲ. ಫೀಸ್ ಕಟ್ಟಿಲ್ಲ, ಕಾಲೇಜ್ ಬಿಟ್ಟು ಹೋಗು. ಪ್ರಿನ್ಸಿಪಲ್ ರೀನಾನ ಪಾಪ ಕಾಲೇಜಿಂದ ಆಚೆ ಕಳಿಸ್ಬಿಡ್ತಾರೆ. ಅವಳಿಗೆ ತುಂಬಾನೇ ಬೇಜಾರಾಗತ್ತೆ. ಅಯ್ಯೋ ದೇವ್ರೆ, ನಾನು ಚೆನ್ನಾಗಿ ಓದಿ ನನ್ನ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕು ಅನ್ಕೊಂಡೆ. ಆದ್ರೆ ಪ್ರಪಂಚದಲ್ಲಿ ದುಡ್ಡೇ ತುಂಬಾ ಮುಖ್ಯ ಆಗಿದೆ. ಅವಳು ತುಂಬಾ ಕೆಲ್ಸ ಹುಡುಕ್ತಾಳೆ, ಆದ್ರೆ ಎಲ್ಲೂ ಕೆಲ್ಸ ಸಿಗಲ್ಲ. ಮಾರನೇ ದಿನ ಮನೆ ಕೆಲ್ಸ ಮಾಡ್ತಿರ್ತಾಳೆ. ಆಗ ಅವ್ರ ಮನೆ ಮುಂದೆ ಒಂದು ಕಾಸ್ಟ್ಲಿ ಕಾರ್ ಒಂದು ಬಂದು ನಿಲ್ಲುತ್ತೆ. ಗಾಡಿಯಲ್ಲಿ ರಿತು ಮತ್ತೆ ರಾಕಿ ಇರ್ತಾರೆ. ಅರೆ ಅಕ್ಕ, ಬನ್ನಿ ಬನ್ನಿ. ಅರೆ, ನಾವ್ ಅನ್ಕೊಂಡೆ ನೀವು ಮನೆಗ್ ಬರೋದೇ ಇಲ್ಲ ಅಂತ. ಹಾ ಬರ್ಲೇಬೇಕಾಯ್ತಲ್ಲ. ನೀನ್ ಯಾವ ಪರಿಸ್ಥಿತಿಯಲ್ಲಿ ಇದೆಯಾ ನೋಡಕ್ಕೆ? ಹಾ ನೀನ್ ನನ್ ಮಾತೇಯೂ ಕೇಳಿಲ್ಲ. ನೋಡು, ನಾವೆಷ್ಟು ಸುಖವಾಗಿದೀವಂತ. ಒಳ್ಳೆ ವಿಷಯ ಅಕ್ಕ. ಆದ್ರೆ ನಾನೇನಾದ್ರೂ ಸಾಧಿಸ್ಬೇಕನ್ಕೊಂಡೆ. ಗಂಡನ ದುಡ್ಡಲ್ಲಿ ಜೀವನ ಕಳಿಬಾರ್ದಲ್ವಾ? ನೀನೇನ್ ಮಾಡಕ್ಕಾಗಲ್ಲ ಬಿಡು. ಕಾಲೇಜ್ಗೆ ಹೋಗಿಲ್ವಾ? ಅದು ಕಾಲೇಜ್ ಫೀಸ್ ಕಟ್ಟಿಲ್ಲ ಅಲ್ವಾ, ಅದಕ್ಕೆ ಕಾಲೇಜಿಂದ ಕಳ್ಸ್ಬಿಟ್ರು. ನಿನ್ಗೆ ಇದೇ ಆಗ್ಬೇಕಿತ್ತು. ಒಳ್ಳೇದಾಯ್ತು ಬಿಡು. ನಾವ್ ಗಂಡನ ದುಡ್ಡಲ್ಲಿ ಆಶ್ ಮಾಡ್ತೀವಿ, ನೀನ್ ಹಿಂಗೆ ಕೂತಿರು. ಅವರಿಬ್ರು ಕಾರಲ್ಲಿ ಕುತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ರೀನಾಗೆ ಹೊಟ್ಟೆ ತುಂಬಿಸ್ಕೋಬೇಕು, ಆದ್ರೆ ಅವಳತ್ರ ದುಡ್ಡಿರ್ಲಿಲ್ಲ. ರೀನಾ ಹತ್ರ ಎಷ್ಟು ದುಡ್ಡಿರತ್ತೋ ಆ ದುಡ್ಡಲ್ಲಿ ಅವಳು ರೈಸ್ ಮತ್ತೆ ರಾಜ್ಮಾ ತಗೋತಾಳೆ. ಮತ್ತೆ ಅದನ್ನ ಮಾರಕ್ ಶುರು ಮಾಡ್ತಾಳೆ. ರಾಜ್ಮಾ ರೈಸ್ ತಿನ್ನಿ, ರಾಜ್ಮಾ ರೈಸ್, ರಾಜ್ಮಾ ರೈಸ್ ತಿನ್ನಿ, ರಾಜ್ಮಾ ರೈಸ್, ರುಚಿ ರುಚಿಯಾದ ರಾಜ್ಮಾ ರೈಸ್. 2 ತಿಂಗಳು ಹೀಗೆ ಕಳೀತು. ಅವಳು ರಾಜ್ಮಾ ರೈಸ್ ನ ಮಾರಿ ಅವಳ ಹೊಟ್ಟೆ ತುಂಬಿಸ್ಕೋತಿದ್ಲು ಮತ್ತು ಮನೆಗ್ ಬಂದವಳು ಚೆನ್ನಾಗಿ ಓದ್ಕೋತಿದ್ಲು. ಒಂದಿನ ಸಾಯಂಕಾಲ ಮನೆಗ್ ಬರ್ತಾಳೆ. ಓದ್ಕೋತಾ ಇರ್ತಾಳೆ. ಸಡನ್ ಆಗಿ ಕರೆಂಟ್ ಹೋಗುತ್ತೆ. ಮನೆ ಪೂರ್ತಿ ಕತ್ಲಾಗ್ಬಿಡುತ್ತೆ. ಅರೆ, ಅಕ್ಕದ ಪಕ್ಕದ ಮನೆಯಲ್ಲೆಲ್ಲ ಕರೆಂಟ್ ಇದೆ, ಇಲ್ಲಿ ಹೆಂಗೋಯ್ತಪ್ಪ? ಆಗ ಅವಳು ಜ್ಞಾಪಕ ಬರುತ್ತೆ, 2 ತಿಂಗಳಿಂದ ಅವಳು ಕರೆಂಟ್ ಬಿಲ್ ಕಟ್ಟಿರೋದಿಲ್ಲ. ಆದ್ರೆ ಅವಳು ಓದ್ಬೇಕಾಗಿತ್ತು. ಮನೆಯಲ್ಲಿ ಕ್ಯಾಂಡಲ್ ಕೂಡ ಇಲ್ಲ. ನಾನಿವಾಗ ಹೆಂಗ್ ಓದೋದು? ಓದಿಲ್ಲ ಅಂದ್ರೆ ನನ್ಗೊಂದ್ ಕೆಲ್ಸ ಕೂಡ ಸಿಗೋದಿಲ್ಲ. ತುಂಬಾ ಯೋಚನೆ ಮಾಡಿದ್ಮೇಲೆ ಅವಳಿಗೆ ದುರ್ಗಾ ಮಾತಾ ಜ್ಞಾಪಕ ಬರ್ತಾರೆ. ಆ ಊರಲ್ಲಿ ಒಂದು ದೇವಸ್ಥಾನ ಇರುತ್ತೆ. ದೇವಸ್ಥಾನ ಏನೋ ಚಿಕ್ಕದೆ, ಆದ್ರೆ ಯಾವಾಗ್ಲೂ ದೇವಸ್ಥಾನದಲ್ಲಿ ಒಂದು ಬಲ್ಬ್ ಆನ್ ಅಲ್ಲಿ ಇರುತ್ತೆ. ಸರಿ, ಅಲ್ಲೋಗಿ ಓದ್ಕೊಳ್ಳೋಣ ಅಂತ ಅನ್ಕೋತಾಳೆ. ದುರ್ಗಾ ಮಾತೆಯ ಮಂದಿರದಲ್ಲೇ ಕುತ್ಕೊಂಡು ಆ ಲೈಟ್ ಅಲ್ಲೇ ಅವಳು ಓದಕ್ಕೆ ಶುರು ಮಾಡ್ತಾಳೆ. ಓದ್ತಾ ಓದ್ತಾ ಅವಳು ನಿದ್ದೆ ಮಾಡ್ಬಿಡ್ತಾಳೆ. ಬೆಳಗ್ಗೆ ಅವಳು ಎದ್ದು ನೋಡ್ತಾಳೆ. ಅವಳು ಮುಂದೆ ಪೂಜಾರಿ ಅವರು ಕುತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಪೂಜಾರಿಗಳೇ, ನೀವ್ಯಾವಾಗ ಬಂದ್ರಿ? ಸ್ವಲ್ಪ ಬೇಗನೆ ನಾ ಬಂದೆ ಅಮ್ಮ. ನೀನ್ ನಿದ್ದೆ ಮಾಡ್ತಾ ಇದ್ದೆ, ಅದಕ್ಕೆ ನಿನ್ನ ಎಬ್ಸಿಲ್ಲ. ಆದ್ರೆ ನೀನು ಇಲ್ಲಿ ಪುಸ್ತಕವನ್ನ ಇಟ್ಕೊಂಡು ಏನಕ್ಕೆ ಓದ್ತಾ ಇದೀಯಾ? ರೀನಾ ಪೂಜಾರಿ ಹತ್ರ ಎಲ್ಲ ಹೇಳ್ತಾಳೆ. ಮತ್ತೆ ಅವ್ರು ಅದನ್ನ ಕೇಳಿ ಹೀಗಂತಾರೆ, ಸರಿ ಅಮ್ಮ, ಇನ್ಮುಂದೆ ದೇವಸ್ಥಾನದಲ್ಲೇ ಇದ್ದು ನೀನು ಓದಬಹುದು. ಇಲ್ಲಿ ನಾನು ನಿಂಗೆ ಊಟ ಮತ್ತೆ ಓದೋದಕ್ಕೆ ವ್ಯವಸ್ಥೆ ಮಾಡ್ತೇನೆ. ನೀನು ಓದು ಸಾಕು. ಮತ್ತೆ ದುರ್ಗಾ ಮಾತೆಯನ್ನ ಮನಸಾರೆ ಬೇಡಿಕೋ. ದುರ್ಗಾ ಮಾತೆ ನಿಂಗೆ ನಿರಾಶೆಯನ್ನ ಉಂಟು ಮಾಡಲ್ಲ. ಮನೆ ಬಿಟ್ಟು ದೇವಸ್ಥಾನದಲ್ಲೇ ಇರ್ತಿದ್ಲು. ರಾಜ್ಮಾ ಮತ್ತೆ ರೈಸ್ ಮಾರೋದನ್ನು ಬಿಟ್ಟು ಪೂರ್ತಿ ದಿನ ಅವಳು ಓದೋದ್ರಲ್ಲಿ ಗಮನ ಕೊಡ್ತಿದ್ಲು. ಅವರ ಅಕ್ಕ ತಂಗಿಯರು ಇಬ್ರು ತುಂಬಾ ಸಂತೋಷವಾಗಿರ್ತಾರೆ. ಅವ್ರಿಗೆ ಏನು ಕಡಿಮೆ ಇರಲ್ಲ. ಒಂದಿನ ರಿತುಗೆ ಮತ್ತೆ ಸುಹಾಸ್ಗೆ ಏನೋ ಒಂದ್ ವಿಷಯದ ಮೇಲೆ ಜಗಳ ಆಗತ್ತೆ. ಆಕಾಶ್ ಸುಹಾಸ್ ಹತ್ರ ಅಂತಾನೆ, ಬ್ರೋ, ರೀತು ಮತ್ತೆ ರಾಕಿ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಅದನ್ನ ನೋಡ್ತಾನೆ ಇದ್ದೀನಿ. ಏನಾದ್ರೂ ಮಾಡ್ಬೇಕು. ಇವ್ರೊಬ್ಬನ ಲೈಫಿಂದ ತೆಗ್ದಾಕ್ಬಿಡೋಣ. ನಮ್ಗೆ ಬೇರೆ ಹುಡುಗಿ ಸಿಗ್ತಾರಲ್ಲ. ನೀ ಸರಿಯಾಗಿ ಹೇಳ್ದೆ ಕಣೋ. ಇನ್ನು ಮುಂದೆ ರೀತು ನಂಗೆ ಬೇಡಪ್ಪ. ನಂಗೂ ಕೂಡ ರಾಕಿ ಇಷ್ಟ ಆಗ್ತಾ ಇಲ್ಲ. ರಿತು ಮತ್ತೆ ರಾಕಿಗೆ ಅವ್ರಿಗೆ ಏನಾಗುತ್ತೆ ಅಂತ ಐಡಿಯಾನೂ ಇರ್ಲಿಲ್ಲ. ಅದೇ ದಿನ ರೀನಾಗೆ ಇಂಟರ್ವ್ಯೂ ಇತ್ತು. ದುರ್ಗಾ ಮಾತೆ ಮುಂದೆ ನಿಂತ್ಕೊಂಡು ಕೈ ಜೋಡಿಸ್ಕೊಂಡು ಬೇಡ್ಕೋತಾಳೆ, ಅಮ್ಮ, ನನ್ನ ಹತ್ರ ಕಾಲೇಜ್ ಡಿಗ್ರಿ ಇಲ್ಲ, ಆದ್ರೆ ನನಗೆ ಕೆಲ್ಸ ಬೇಕು. ನನಗೆ ಕೆಲ್ಸ ಸಿಕ್ಕಿದ್ರೆ ನಿಂಗೆ ಪೂಜೆ ಮಾಡ್ತೀನಿ. ರೀನಾ ಕಂಪನಿಗೆ ಹೋಗ್ತಾಳೆ. ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ, ನಿನ್ನ ಹತ್ರ ಕಾಲೇಜ್ನ ಡಿಗ್ರಿ ಇಲ್ಲ, ನೀನು ಕಾಲೇಜನ್ನ ಮುಗಿಸ್ಲೇ ಇಲ್ಲ, ನಾವೇನಕ್ಕೆ ನಿಂಗೆ ಕೆಲಸ ಕೊಡ್ಬೇಕು? ಸರ್, ಬಡತನದ ಕಾರಣದಿಂದ ನನ್ನ ಕೈಲಿ ಓದು ಮುಗ್ಸಕ್ಕಾಗಿಲ್ಲ. ಆದ್ರೆ ನಾನು ತುಂಬಾ ಚೆನ್ನಾಗಿ ಓದಿದ್ದೀನಿ ಸರ್. ಏನ್ ಬೇಕಾದ್ರೂ ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಕಂಪನಿನ ಓನರ್ ಅವಳನ್ನ ಪ್ರಶ್ನೆಗಳು ಕೇಳ್ತಾರೆ. ಅವಳು ಉತ್ತರ ನೀಡ್ತಾಳೆ. ಅವಳಿಗೆ ಕೆಲ್ಸಾನು ಸಿಗುತ್ತೆ. ಅವಳಿಗೆ ತುಂಬಾ ಸಂತೋಷ ಆಗುತ್ತೆ. ಬಡತನದ ಜೀವನದಿಂದ ಮುಕ್ತಿ ಸಿಗುತ್ತೆ ಅಂತ ಅನ್ಕೋತಾಳೆ. ಇನ್ನೊಂದ್ ಕಡೆ ಸುಹಾಸ್ ಮತ್ತೆ ಆಕಾಶ್ ಬೇರೆ ಹುಡುಗಿಯರ್ನ ಮದ್ವೆ ಮಾಡ್ಕೊಂಡ್ ಬರ್ತಾರೆ. ಅವರಿಬ್ರು ಶಾಕ್ ಆಗ್ತಾರೆ.
ಸುಹಾಸ್ ಮತ್ತೆ ಆಕಾಶ್ ಅವರಿಬ್ಬರನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ರಿತು ಮತ್ತೆ ರಾಕಿ ಒಂದೇ ಕ್ಷಣದಲ್ಲಿ ಮತ್ತೆ ಬಡವರಾಗ್ಬಿಟ್ರು. ಅವರಿಬ್ರು ಅಳ್ತಾ ಅವರ ಹಳೆ ಮನೆಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ರೀನಾ ಅಲ್ಲಿ ಹೊಸ ಮನೆ ಕಟ್ತಿರ್ತಾಳೆ. ಅರೆ ಅಕ್ಕ, ನೀವಿಬ್ರು ಏನಾಯ್ತು? ನಿನಗೆ ಕೆಲ್ಸ ಸಿಕ್ತಾ? ಹಾ, ನೀನ್ ಹೇಳಿದ್ದಲ್ಲ ನಿಜಾನೇ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ನಾವು ಧನವಂತರಾಗ್ಬೇಕು. ಏನ್ ಪರವಾಗಿಲ್ಲ ಅಕ್ಕ, ನಾವ್ 3 ಜನ ಒಟ್ಟಿಗೆ ಇರೋಣ. ನೀವಿಬ್ರು ಓದೋದನ್ನು ಶುರು ಮಾಡಿ, ಬೇರೆ ವಿಷಯ ನಾನ್ ನೋಡ್ಕೋತೀನಿ. 3 ಒಟ್ಟಿಗೆ ಇರ್ತಿದ್ರು. ಅವರಿಬ್ರು ಓದೋದು ಶುರು ಮಾಡ್ತಾರೆ. ಅವರಿಬ್ರಿಗೆ ಕೂಡ ಕೆಲ್ಸ ಸಿಗುತ್ತೆ. ಆಮೇಲೆ ಎಲ್ಲಾರು ಸೇರಿ ದುರ್ಗಾ ಮಾತೆಗೆ ಧೂಮ್ ಧಾಮ್ ಅಂತ ಪೂಜೆ ಮಾಡ್ತಾರೆ. ಆಮೇಲೆ ಅವ್ರ 3 ಧನವಂತರಾಗ್ತಾರೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।